ಹಾಯ್ ಆಲ್, ವೆಲ್ಕಮ್ ಟು ಭೂಮಿಸ್ ಪ್ಯಾಷನ್. ಸೊ ಗ್ಯಾಂಗ್ಟಾಕ್ ಸಿಟಿ ಬಗ್ಗೆ ಇವತ್ತು ಹೇಳ್ತೀನಿ. ಸಿಕ್ಕಿಂನ ರಾಜಧಾನಿ, ಹಿಮಾಲಯದ ತಪ್ಪಲಿನಲ್ಲಿರುವಂಥ ಒಂದು ಸುಂದರವಾದ ಸಿಟಿ ಅಂತ ಹೇಳ್ಬೋದು. ಇಲ್ಲಿಗೆ ಹೋಗಬೇಕಂದ್ರೆ ಬೆಂಗಳೂರಿಂದ ಬಾಗ್ಡೋಗ್ರಾಗೆ ನೀವು ಫ್ಲೈಟ್ ತಗೋಬೇಕು. ನೀವು ಗ್ಯಾಂಗ್ಟಾಕ್ಗೆ ಹೋಗಬೇಕಂದ್ರೆ ಟ್ರೈನಲ್ಲಿ ಕೂಡ ಬೆಂಗಳೂರಿಂದ ಹೋಗ್ಬೋದು. ಹಾಗೆ ಭಾರತದ ಎಲ್ಲ ಪ್ಲೇಸಸ್ಸಿಂದನೂ ನೀವು ಟ್ರೈನ್ ಕನೆಕ್ಟಿವಿಟಿ ಇದೆ. ಟ್ರೈನಲ್ಲಿ ಹೋಗಬೇಕಾದ್ರೆ ನೀವು ನ್ಯೂ ಜಲ್ಪಾಯಿಗುಡಿ ಅನ್ನೋ ಒಂದು ರೈಲ್ವೆ ಸ್ಟೇಷನ್ಗೆ ಹೋದರೆ ಅಲ್ಲಿಂದ ನೀವು ಗ್ಯಾಂಗ್ಟಾಕ್ಗೆ ಈಸಿಯಾಗಿ ಹೋಗ್ಬೋದು. ಬಾಗ್ಡೋಗ್ರಾಯಿಂದ ಗ್ಯಾಂಗ್ಟಾಕ್ಗೆ 130 ಕಿಲೋಮೀಟರ್, ಅಂದಾಜು 4 ಗಂಟೆ ಕಾಲ ಪ್ರಯಾಣ ಮಾಡಬೇಕಾಗುತ್ತೆ. ಸೊ ನೀವು ಬೆಳಗ್ಗಿನ ಫ್ಲೈಟ್ ಬೆಂಗಳೂರಿಂದ ಅಕಸ್ಮಾತ್ ತಗೊಂಡ್ರೆ ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಆರಾಮಾಗಿ ಗ್ಯಾಂಗ್ಟಾಕ್ ಸೇರ್ಬೋದು. ಈಗ ನಾವು ಗ್ಯಾಂಗ್ಟಾಕಿಗೆ ಹೋಗ್ತಾ ಇದ್ದೀವಿ. ಸೊ ಗ್ಯಾಂಗ್ಟಾಕಿಗೆ ಹೋಗಬೇಕಾದ್ರೆ ನಿಮಗೆ ರೈಲ್ವೆ ಸ್ಟೇಷನಿಂದನಾದರೂ ಆಗಲಿ ಅಥವಾ ಬಾಗ್ಡೋಗ್ರಾನಿಂದನಾಗಲಿ ತುಂಬ ಶೇರಿಂಗ್ ಟ್ಯಾಕ್ಸೀಸ್ ಇರುತ್ತೆ. ಅಥವಾ ನೀವು ಜಾಸ್ತಿ ಜನ ಇದ್ದರೆ ಓನ್ ಕ್ಯಾಬ್ ಕೂಡ ಮಾಡ್ಕೋಬೋದು. ರೀಸನಬಲ್ ಅಮೌಂಟಲ್ಲಿ ನಿಮಗೆ ಅವರು ಗ್ಯಾಂಗ್ಟಾಕಿಗೆ ಡ್ರಾಪ್ ಮಾಡ್ತಾರೆ. ನೀವು ಪಕ್ಕದಲ್ಲಿ ನೋಡ್ತಿರೋವಂಥ ನದಿ ಹೆಸರು ತೀಸ್ತಾ ನದಿ ಅಂತ. ಸೊ ಸಿಕ್ಕಿಮಲ್ಲಿ ತುಂಬ ಕಡೆ ಈ ಪ್ಲೇಸಸಲ್ಲಿ ಈ ನದಿ ಹರಿಯುತ್ತೆ. ಹೋಗ್ತಾನೆ ನಿಮಗೆ ಎಷ್ಟು ಚೆನ್ನಾಗಿರೋ ಅಂಥ ಸೀನರಿ ಕಾಣಿಸುತ್ತೆ ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೆ. ಈಗ ನಾವು ಗ್ಯಾಂಗ್ಟಾಕ್ ರೀಚ್ ಆಗಿದ್ದೀವಿ. ಹಾಗೆ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗಿ ವಾಪಸ್ ಇಲ್ಲಿ ಗ್ಯಾಂಗ್ಟಾಕ್ ಮಾಲ್ ರೋಡ್ಗೆ ಬಂದಿದ್ದೀವಿ. ಒಂದಂದರೆ ಇಲ್ಲಿ ನಿಮಗೆ ಊಟಕ್ಕೆ ತುಂಬ ಆಪ್ಷನ್ಸ್ ಸಿಗುತ್ತೆ. ಆಮೇಲೆ ಗ್ಯಾಂಗ್ಟಾಕ್ ಮಾಲ್ ರೋಡ್ ಹತ್ರನೇ ನೀವು ಹೋಟೆಲ್ನ ಚೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೆ ತುಂಬ ಚೆನ್ನಾಗೇ ಇಲ್ಲಿ ಊಟ ತಿಂಡಿಗೆ ಹಾಗೆ ಶಾಪಿಂಗ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೈಟ್ ಲೈಫ್ ಇಲ್ಲಿ ತುಂಬಾ ಹ್ಯಾಪ್ನಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಮಾಲ್ ರೋಡ್ ಹತ್ರನೇ ನಾವು ಹೋಟೆಲ್ನ ತಗೊಂಡಿದ್ವಿ. ಇವತ್ತು ಡೇ 2 ಗ್ಯಾಂಗ್ಟಾಕಲ್ಲಿ ನಾವಿವತ್ತು ಹೋಗ್ತಾ ಇರೋ ಪ್ಲೇಸ್ ಹೆಸರು ನಾಥುಲಾ ಪಾಸ್ ಅಂತ. ನಾಥುಲಾ ಪಾಸ್ ಬಂದು ಭಾರತ ಮತ್ತು ಚೈನಾದ ಮಧ್ಯೆ ಇರುವಂಥ ಒಂದು ಬಾರ್ಡರ್. ನಾಥುಲಾ ಪಾಸ್ಗೆ ಹೋಗಬೇಕಂದ್ರೆ ಒಂದು ಪರ್ಮಿಟ್ ತಗೋಬೇಕು. ಸೊ ಪರ್ಮಿಟ್ಗೆ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ನೀವು ಕೊಡಬೇಕು. ಅದರಲ್ಲಿ ಆಧಾರ್ ಕಾರ್ಡ್ ವರ್ಕ್ ಆಗಲ್ಲ, ಡ್ರೈವಿಂಗ್ ಲೈಸೆನ್ಸ್ ಮತ್ತು ಎಲೆಕ್ಷನ್ ID ಅದೆಲ್ಲ ವರ್ಕ್ ಆಗುತ್ತೆ. ಸೊ ನಮ್ಮ ಬ್ಯೂಟಿಫುಲ್ ಜರ್ನಿ ನಾಥುಲಾ ಪಾಸ್ಗೆ ಸ್ಟಾರ್ಟ್ ಆಗಿದೆ. ಆನ್ ದ ವೇ ಹೋಗ್ತಾ ನಿಮಗೆ ತುಂಬಾ ಚೆನ್ನಾಗಿರುವಂಥ ವ್ಯಾಲಿ ಕಾಣಿಸುತ್ತೆ, ವಾಟರ್ಫಾಲ್ಸು ಮತ್ತು ಸ್ನೋ ಕ್ಯಾಪ್ ಮೌಂಟನ್ಸ್. ಈ ಎಂಟೈರ್ ಜರ್ನಿನೇ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈಗ ನಾವು ನಾಥುಲಾ ಪಾಸ್ ರೀಚ್ ಆಗಿದ್ದೀವಿ. ನೀವು ನೋಡ್ಬೋದು ತುಂಬ ದೊಡ್ಡ ಕ್ಯೂ ಇತ್ತಲ್ಲಿ. ನಾವು ಹೋದಾಗ ಮೇಲೆ ನಿಮಗೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಹಾಗೆ ನೀವು ಚೈನಾ ಬಾರ್ಡರ್ನ ನೋಡ್ಬೋದು ಅಲ್ಲಿಂದ. ಹಾಗೆ ಚೈನಾ ಸೋಲ್ಜರ್ಸ್ ಎಲ್ಲರೂ ನೋಡ್ಬೋದು. ತುಂಬಾ ಸೆನ್ಸಿಟಿವ್ ಆಗಿದೆ ಈ ಪ್ಲೇಸ್ ಆ್ಯಂಡ್ ತುಂಬ ಚಳಿ ಇತ್ತು. ಇಲ್ಲಿ ಹೋದಾಗ ನನಗೆ ಅನಿಸಿದ್ದು ಏನಂದರೆ ನಮ್ಮ ಸೋಲ್ಜರ್ಸ್ ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಇಂಥ ಎಕ್ಸ್ಟ್ರೀಮ್ ಕ್ಲೈಮೇಟಲ್ಲಿ ಅವರು ಕರ್ತವ್ಯನ ನಿರ್ವಹಿಸ್ತಾರೆ. ಸೊ ಅವ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಮಾಡಬೇಕು. ನಮಗೆ 15 ಮಿನಿಟ್ಸ್ ಕೂಡ ಅಲ್ಲಿ ಇರೋಕ್ಕೆ ಅಸಾಧ್ಯ ಆಯಿತು. ಯಾಕೆಂದರೆ ಅಲ್ಲಿ ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಇತ್ತು. ತುಂಬ ಚಳಿ, ತಡ್ಕೊಳ್ಳೋಕ್ಕೆ ಆಗದೆ ಇರೋಷ್ಟು. ಹಾಗೆ ನಾಥುಲಾ ಪಾಸಿಂದ ವಾಪಸ್ ಬರ್ತಾ ನಾವು ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂಥ ಚಾಂಗು ಲೇಕ್ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ.
ಸೊ ಈ ಲೇಕು ತುಂಬ ಚೆನ್ನಾಗಿದೆ. ಚಳಿಗಾಲದಲ್ಲಿ ಇದು ಫುಲ್ ಫ್ರೀಸ್ ಆಗಿಬಿಡತ್ತೆ. ಈಗ ನಮ್ಮ ಡೇ 3 ಸ್ಟಾರ್ಟ್ ಆಗಿದೆ. ಸೊ ಡೇ 3ನಲ್ಲಿ ನಾವಿವತ್ತು ಗ್ಯಾಂಗ್ಟಾಕ್ ಸಿಟಿ ಟೂರ್ ಮಾಡ್ತೀವಿ. ಸೊ ಇದು ನಮ್ಮ ಹೋಟೆಲಲ್ಲಿ ಈ ಥರ ಸುಂದರವಾದಂಥ ಪೇಂಟಿಂಗ್ಸ್ ಇತ್ತು. ಹಾಗೆ ಇಲ್ಲಿಂದ ಕೆಳಗೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಹೂವು ಅವರು ಬೆಳೆಸಿದ್ರು. ಸೊ ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಇವತ್ತಿನ ನಮ್ಮ ಐಟ್ನರಿ ಗ್ಯಾಂಗ್ಟಾಕ್ ಸಿಟಿ ಟೂರ್. ಸೊ ಇವತ್ತು ಸುಮಾರು 2 ದೇವಸ್ಥಾನವೂ ಇದೆ, ತುಂಬ ಫೇಮಸ್. ಫಸ್ಟ್ ಪ್ಲೇಸಿಗೆ ನಾವು ಹನುಮಾನ್ ಟಾಕಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ, ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ. ಇಲ್ಲಿ ನೀವು ನೋಡ್ಬೋದು ರಾಮ, ಸೀತೆ, ಲಕ್ಷ್ಮಣ ಹಾಗೆ ಈಶ್ವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಬಂದಿದ್ದು ಗಣೇಶ್ ಟಾಕ್ ಅಂತ. ಇದು ಇಲ್ಲಿ ಗಣೇಶನ ದೇವಸ್ಥಾನ. ಇಲ್ಲಿ ಒಳಗೆಲ್ಲೂ ಫೋಟೋಗ್ರಫಿ ಅಲೌವ್ ಇರಲ್ಲ. ಸೊ ಹಾಗಾಗಿ ಹೊರಗಡೆಯಿಂದನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಬಂದಾಗ ಸಿಕ್ಕಿಂ ಟ್ರೆಡಿಷ್ನಲ್ ಡ್ರೆಸ್ ಕೂಡ ಹಾಕ್ಕೋಬೋದು. ನೋಡಿ ನಮ್ಮ ಮಗಳು ಹಾಕ್ಕೊಂಡಿದ್ದಾಳೆ ಆ ಡ್ರೆಸ್ನ. ಸೊ ಅದನ್ನು ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಹೋಗ್ಬೋದು ನೀವು. ನಾವು ನೆಕ್ಸ್ಟ್ ಬಂದಿದ್ದು ಫೇಮಸ್ ರೋಪ್ ವೇಗೆ. ಸೊ ಗ್ಯಾಂಗ್ಟಾಕಿಗೆ ಬಂದರೆ ನೀವು ರೋಪ್ ವೇ ಮರಿಲೇಬಾರ್ದು, ಇದು ಮಸ್ಟ್ ಡೂ ಆ್ಯಕ್ಚುಲಿ. ಸೊ ಗ್ಯಾಂಗ್ಟಾಕ್ ಇಡೀ ಸಿಟಿ ಮೇಲಿಂದ ಎಷ್ಟೋ ಫೀಟ್ ಮೇಲಿಂದ ನೋಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಕಲರ್ಫುಲ್ ಆಗಿರುವಂಥ ಸಿಟಿನ ಮೇಲಿಂದ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ರೋಪ್ ವೇ ಆದಮೇಲೆ ನಾವು ಬಂದಿದ್ದು ತಾಶಿ ವ್ಯೂ ಪಾಯಿಂಟ್ ಅಂತ. ಸೊ ಇದು ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಇಲ್ಲಿಂದನೂ ನೀವು ಗ್ಯಾಂಗ್ಟಾಕ್ ಸಿಟಿ ಸುತ್ತಮುತ್ತ ಇರುವಂಥ ಎಲ್ಲ ಬೆಟ್ಟ ಗುಡ್ಡಗಳನ್ನ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇಲ್ಲೂ ಅಷ್ಟೇ. ಆದರೆ ಒಂದಂದರೆ ಇಲ್ಲಿ ಮಂಜು ಕವಿದ್ಬಿಟ್ಟಿತ್ತು ಸ್ವಲ್ಪ ನಾವು ಹೋದಾಗ. ಸೊ ಅಷ್ಟು ಕ್ಲಿಯರಾಗಿ ನಮಗೆ ದೂರದಲ್ಲಿರುವಂಥ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸ್ಲಿಲ್ಲ. ಸೊ ನೀವು ಗ್ಯಾಂಗ್ಟಾಕಿಗೆ ಬರಬೇಕಾದ್ರೆ ತುಂಬಾ ಬೆಚ್ಚಗಿರುವಂಥ ಕ್ಲೋತ್ಸ್ನ ತೊಗೊಂಡು ಬರಬೇಕು. ಒಳ್ಳೆ ಜಾಕೆಟ್ಸ್, ಗ್ಲೌಸ್ ಎಲ್ಲನೂ ತೊಗೊಂಡು ಬರಬೇಕು. ಯಾಕೆಂದರೆ ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಚಳಿ ಇರುತ್ತೆ. ನಾವು ಹೋಗಿದ್ದು ಏಪ್ರಿಲ್ ಟೈಮಲ್ಲಿ, ಆದರೂ ಕೂಡ ನೋಡಿ ಈ ಥರ ವೆದರ್ ಇತ್ತು. ಸೊ ಇಲ್ಲಿ ಕೆಲವೊಂದು ಪ್ಲೇಸಸಲ್ಲಿ ಸ್ನೋಫಾಲ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಗ್ಯಾಂಗ್ಟಾಕಲ್ಲೇ ಒಂದು ಮಾನೆಸ್ಟ್ರಿ ಇದೆ. ಸೊ ಆ ಮಾನೆಸ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಮಾನೆಸ್ಟ್ರಿನಲ್ಲೂ ಈ ಥರ ಇವರು ವಿಶ್ನ ಕೇಳಿ ತಿರುಗಿಸ್ತಾರೆ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಏನು ವಿಶ್ ಇದೆ ಅದೆಲ್ಲ ಪೂರ್ತಿ ಆಗುತ್ತೆ ಅಂತ ಇವ್ರ ನಂಬಿಕೆ. ಹಾಗೆಯೇ ಈ ಮಾನೆಸ್ಟ್ರಿ ತುಂಬಾ ಪೀಸ್ಫುಲ್ ಆಗಿತ್ತು. ನಾವು ಸಂಜೆ ಆಗಿಬಿಟ್ಟಿತ್ತು ಇಲ್ಲಿ ಹೋಗೋಷ್ಟರಲ್ಲಿ. ಸೊ ಇದು ಓಪನ್ ಇರಲಿಲ್ಲ, ಹೊರಗಡೆಯಿಂದನೇ ನೋಡಿದ್ವಿ. ತುಂಬಾ ದೊಡ್ಡದಾಗಿತ್ತು. ಆಮೇಲೆ ಇವ್ರ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಇವ್ರದ್ದು ಆರ್ಕಿಟೆಕ್ಚರ್. ಇವ್ರದ್ದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಆರ್ಕಿಟೆಕ್ಚರ್. ಹೇಗನ್ನಿಸ್ತು ಇವತ್ತಿನ ವಿಡಿಯೋ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.